ಕಾರವಾರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೋಟಾ ನೋಟು ಚಲಾವಣೆ ಬಗ್ಗೆ ಪ್ರಕರಣ ದಾಖಲಾಗುತ್ತದೆ. ಕಾರವಾರ ಟೌನ್ ಲಿಮಿಟ್ಸ್ ಅಷ್ಟೇ ಅಲ್ಲದೆ ಇತರೆಡೆಗೂ ಕೂಡ ಕೋಟಾ ನೋಟು ಚಲಾವಣೆ ಮಾಡುವಂಥ ಕೆಲವು ಇನ್ಸ್ಟೆನ್ಸಸ್ ಈ ಹಿಂದೆ ಕೂಡ ಮಾಧ್ಯಮದಲ್ಲಿ ರಿಪೋರ್ಟ್ ಆಗಿತ್ತು. ಆ ನಂತರದಲ್ಲಿ ನಾವು ಮಾಹಿತಿಯನ್ನು ಬೆನ್ನತ್ತಿ ಖಚಿತ ಮಾಹಿತಿಯನ್ನು ಕಲೆ ಹಾಕೋದ್ರ ಬಗ್ಗೆ ಒಂದು ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಒಂದು ಖಚಿತ ಮಾಹಿತಿ ಮೇರೆಗೆ ನಿನ್ನೆ ದಿನ ಒಳ್ಳೆ ಟೌನ್ನ ಒಂದು ಹೋಟೆಲ್ ಎದುರುಗಡೆ ಈ ಕೋಟಾ ನೋಟಿನ ವ್ಯವಹಾರ ನಡೀತಿದೆ ಅಂತ ಮಾಹಿತಿ ಬರ್ತದೆ. ಶ್ರೀ ಸಂತೋಷ್ ಶೆಟ್ಟಿ ಹಾಗೂ PSI ಪ್ರೇಮನಗೌಡ ಹಾಗೂ ಅವರ ತಂಡದವರು ಮಾಹಿತಿ ಆಧರಿಸಿ ನಿನ್ನೆ ಸಂಜೆ ಸುಮಾರು 500 ಮುಖಬೆಲೆಯ 26 ನೋಟುಗಳನ್ನು ಚಲಾವಣೆ ಮಾಡುವ ಸಂದರ್ಭದಲ್ಲಿ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಆರೋಪಿತರಲ್ಲಿ 3 ಜನ ಗೋವಾ ಮೂಲದವರು ಹಾಗೂ 2 ಕಾರವಾರದವರು. ಅದರಲ್ಲಿ ಕಾರವಾರದ ಒಬ್ಬ ಆರೋಪಿತ ಸ್ಥಳದಿಂದ ಪರಾರಿಯಾಗಿರ್ತಾನೆ. 4 ಜನರನ್ನು ನಾವು ಯಶಸ್ವಿಯಾಗಿ ಬಂಧಿಸಿರ್ತೇವೆ.